ನಾವು ಬಂದು ಬೆಳಗ್ಗೆ ಹಬ್ಬಿಗೆ ಇಲ್ಲಿ ನೋಡಿ ನಮ್ಮ ಗಾಡಿ ನಿಂತಿದ್ದೇವೆ. ಗಾಡಿ ಎಲ್ಲ ತೊಳೆದು ಪಂಚಿಂಗ್ ಎಲ್ಲ ಆಗ್ಬಿಡ್ತು. ಪಂಚಿಂಗ್ ಆದರೆ 1 hour ಆಯಿತು. ಆರ್ಡರೇ ಬರ್ತಾ ಇಲ್ಲ. ಇಲ್ಲಿ ಗಾಡಿಯಲ್ಲಿ ತೋರಿಸ್ಬಿಡ್ತೀವಿ ನೋಡಿ. ಇದೇ ನಮ್ಮ ಗಾಡಿ. ಇಲ್ಲಿ ನೋಡಿ ಬೆಳಗ್ಗೆಯಿಂದ ಕುಂತೀವಿ. 1 hour ಆಯಿತು, ಬಾಡಿಗೆನೇ ಬರ್ತಾ ಇಲ್ಲ. ಇದೇ ನಮ್ಮ ಹಬ್ಬ ಮೆಜೆಂಟ್ ಅದು ದೊಡ್ಡದಾಗಿದೆ, ನೋಡ್ತಾ ಇರ್ಬೋದು. ಹೆಂಗಿದೆ ಹಬ್ಬ ಹೇಳಿ, ಕಮೆಂಟ್ ಮಾಡಿ. ಬೆಳಗ್ಗೆನೆ ಯಾರೋ ಆರ್ಡರು ಎತ್ಬಿಟ್ಟಿದ್ರು. ಫಸ್ಟ್ ಬಾಡಿಗೆ ಅದಾದ ನಂತರ ಇನ್ನೊಂದು ಬಾಡಿಗೆ ಬಂತು. ಅದು ವಿಡಿಯೋ ಮಾಡೋಕ್ಕಾಗಿಲ್ಲ. ಒಂದು ಬಾಡಿಗೆ ಬಂತು, ಕುರಿ ತುಂಬಿದ್ದಾರೆ ನೋಡಿ. ಪಿಕಪ್ ಲೊಕೇಶನ್ ಒಂದು ಪಿಕಪ್ ಆಗಿದೆ. ಟ್ರಿಪ್ ಸ್ಟಾರ್ಟ್ ಆಯಿತು. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 10 ಕಿಲೋಮೀಟರ್ ಇದೆ. ಅನ್ಲೋಡ್ ಆಗಿದೆ. ಇವಾಗ 2 ಕುರಿಮರಿ ಇದೆ ನೋಡಿ. ಆದ ನಂತರ ಟ್ರಿಪ್ಪು ಎಂಡ್ ಮಾಡಿದ್ದೇವೆ. ಟ್ರಿಪ್ ಕಂಪ್ಲೀಟೆಡ್ ಅಂತ ಬಂತು. ಅದಾದ ನಂತರ ಅಮೌಂಟು ಕ್ಯಾಶನ್ನು ಕೊಟ್ಟರು ಕಸ್ಟಮರು. 546 ರೂಪಾಯಿ ಕ್ಯಾಶ್ ಕೊಡೋದಾದಮೇಲೆ ಕಂಪ್ಲೀಟೆಡ್ ಕೊಟ್ಟಿವಿ. ಆದಮೇಲೆ ಎಲ್ಲ ಆಯಿತು. 586 ರೂಪಾಯಿದು ಬಾಡಿಗೆ ಬಂತು. ಕನ್ಫರ್ಮ್ ಆಯಿತು. ಆರ್ಡರ್ ಕನ್ಫರ್ಮ್ ಆದ ತಕ್ಷಣ ಡ್ರಾಪ್ ಲೊಕೇಶನ್ ಇದು HSR ಲೇಔಟು. ಇವಾಗ ಟ್ರಿಪ್ ಪಿಕಪ್ ಲೊಕೇಶನ್ ನೋಡಿದ್ವಿ. ಪಿಕಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟಿದೆ ಅಂತ 3.2 ಕಿಲೋಮೀಟರ್. ಪಿಕಪ್ಪಲ್ಲಿ ಬಂದುಬಿಟ್ಟು ಲೋಡಿಂಗ್ ಆಯಿತು. ಲೋಡಿಂಗ್ ಆದ ತಕ್ಷಣ ಇಲ್ಲಿ ನೋಡಿ ಗೋಡನ್ ತೋರಿಸ್ಬಿಟ್ವಿ ಲೋಡಿಂಗ್ದು. ಅದಾದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಟ್ರಿಪ್ ಸ್ಟಾರ್ಟ್ ಆದಮೇಲೆ ಯಾವಾಗ ಹೋಗ್ತಾಯಿದ್ದೀವಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ ಎಷ್ಟಿದೆ ಅಂತಂದರೆ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 10 ಕಿಲೋಮೀಟ್ರ್ ಆಯಿತು. ಮತ್ತು ತಿರ್ಗಿ ಅನ್ಲೋಡ್ ಪಾಯಿಂಟಲ್ಲಿ ಬಂದಿವಿ. ಅನ್ಲೋಡ್ ಆಗಿದೆ ಗಾಡಿ. ಅನ್ಲೋಡ್ ಆದ ತಕ್ಷಣ ಮತ್ತೆ ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದಮೇಲೆ ಎರಡನೇ ಬಾಡಿಗೆ ಕಂಪ್ಲೀಟ್ ಆಯಿತು. ಹತ್ರ OTP ತೊಗೊಂಡಿದ್ವಿ. OTP ಇದು ಪೇಮೆಂಟ್ ಆನ್ಲೈನ್ ಆಗಿತ್ತು. ಇದರಲ್ಲಿ OTP ಕೇಳುತ್ತೆ. OTP ಆದಮೇಲೆ ಟ್ರಿಪ್ ಕಂಪ್ಲೀಟ್ ಅಂತ ತೋರಿಸುತ್ತೆ. ಟ್ರಿಪ್ ಕಂಪ್ಲೀಟ್ ಆದ ತಕ್ಷಣ ಅಲ್ಲಿ ಟ್ರಿಪ್ ಕಂಪ್ಲೀಟೆಡ್ ಆದಾದರೆ 0 ಕ್ಯಾಶ್ ಅಂತ ತೋರಿಸುತ್ತೆ. 0 ಗ್ಯಾಸ್ ಕಲೆಕ್ಟ್ ಅಂತ ಅದು ಕಲೆಕ್ಟ್ ಮಾಡ್ಕೋಬೇಕು. ಅದು ಕಲೆಕ್ಟ್ ಆದ ತಕ್ಷಣ ಮತ್ತು ಸ್ಟಾರಿಂಗ್ ಕೊಟ್ಟಿವಿ ಕಸ್ಟಮರ್ 5 ಸ್ಟಾರಿಂಗ್ 417 ರೂಪಾಯಿ ಬಾಡಿಗೆ ಬಂತು. ಅದರಲ್ಲಿ ಬಾಡಿಗೆ ಬಂದ ತಕ್ಷಣ ಮತ್ತು ಪಿಕಪ್ ಕಿಲೋಮೀಟ್ರ್ ನೋಡಿದ್ವಿ. 2.9 ಕಿಲೋಮೀಟ್ರ್ ಇತ್ತು. ಕಿಲೋಮೀಟ್ರ್ ಪಿಕಪ್ ಲೊಕೇಶನ್ ಬಂದುಬಿಟ್ವಿ. ಪಿಕಪ್ಪು ಮಾಡ್ತಾವ್ರೆ. ಪಿಕಪ್ ಆದ ತಕ್ಷಣ ಪಿಕಪ್ ಆಗಿದೆ ನೋಡಿ. 5 ರೂಲ್ ಇದೆ. 5 ರೂಲ್ ಹಾಕ್ಬಿಟ್ಟಿದ್ದಾರೆ. ಇದೇ ಅವ್ರದ್ದು ಗೋಡನ್ ಇದೆ ನೋಡಿ. ಗೋಡನ್ ತೋರಿಸ್ಬಿಟ್ಟು ದೊಡ್ಡದು ಗೋಡನ್ ಇದೆ. ಮತ್ತು ಬಿಲ್ ಕೊಡ್ತಾರೆ. ಬಿಲ್ ತೊಗೊಳ್ಳೇಬೇಕು ಕಂಪಲ್ಸರಿ. ಅದಾದ ನಂತರ ಡ್ರಾಪ್ ಲೊಕೇಶನ್ಗೆ ಬಂದುಬಿಟ್ಟು ಮತ್ತು ಡ್ರಾಪ್ ಪಾಯಿಂಟಲ್ಲಿ ಬಂದು ಅನ್ಲೋಡ್ ಮಾಡ್ತಾವ್ರೆ. ಇದು ಅನ್ಲೋಡ್ ಆಗಿದೆ. ಮತ್ತು ತಿರ್ಗಿ ಕಸ್ಟಮರು ಪೇಮೆಂಟ್ ಮಾಡ್ತಾರೆ. ಪೇಮೆಂಟ್ ಆದ ತಕ್ಷಣ ಟ್ರಿಪ್ ಅನ್ಲೋಡ್ ಆಗಿದೆ. ಅನ್ಲೋಡ್ ಆದ ತಕ್ಷಣ ಟ್ರಿಪ್ಪು ಎಂಡ್ ಆಯಿತು. ಟ್ರಿಪ್ ಎಂಡ್ ಆದಮೇಲೆ ಅಮೌಂಟು ಫೋನ್ಪೇ ಮಾಡಿದರು. ಫೋನ್ಪೇ ಆದ ತಕ್ಷಣ ಟ್ರಿಪ್ಪು ಕಂಪ್ಲೀಟೆಡ್ ಆಯಿತು. ಕ್ಯಾಶ್ ಕಲೆಕ್ಟೆಡ್ ಅಂತಿದೆ. ಕ್ಯಾಶ್ ಕಲೆಕ್ಟೆಡ್ ಕೊಟ್ಬಿಟ್ಟಿವಿ. ಕ್ಯಾಶ್ ಕಟ್ ಆದಮೇಲೆ ರೇಟಿಂಗ್ ಕೊಡಬೇಕು. ರೇಟಿಂಗ್ ಆದಮೇಲೆ ಟ್ರಿಪ್ಪು ಕಂಪ್ಲೀಟೆಡ್ ಆಗಿ ಫುಲ್ ಆಗುತ್ತೆ. ಅದಾದ ನಂತರ ಏನೋ ಬಾಡಿಗೆ ಬಂತು. ಬಂದ ತಕ್ಷಣ ಕ್ಯಾನ್ಸಲ್ ಮಾಡಿದ ಕಸ್ಟಮರ್ 319. ತಿರ್ಗಾ ಮತ್ತೊಂದು ಬಾಡಿಗೆ ಬಂತು. ಕ್ಯಾನ್ಸಲ್ ಆದ ನಂತರ 319 ರೂಪಾಯಿ ಬಾಡಿಗೆ ಬಂತು. ಇದು ನೋಡ್ತಾ ಇದ್ದೀವಿ ಪಿಕಪ್ ಇತ್ತು 1.7 ಕಿಲೋಮೀಟರ್. ಪಿಕಪ್ಪಲ್ಲಿ ಹೋಗ್ಬಿಟ್ವಿ. ಪಿಕಪ್ ಆದ ತಕ್ಷಣ ಕಸ್ಟಮರ್ ಬಂದರು. ಲೋಡಿಂಗ್ ಮಾಡ್ತಾ ಇದ್ದಾರೆ. ಲೋಡಿಂಗ್ ಆದ ತಕ್ಷಣ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ಮತ್ತೆ ಡ್ರಾಪ್ ಲೊಕೇಶನ್ ಲೋಡ್ ಆದ ನಂತರ ಮತ್ತೆ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಮತ್ತೆ ತಿರ್ಗಾ ಲೊಕೇಶನ್ ನೋಡಿದ್ವಿ. ಇವಾಗ ಡ್ರಾಪ್ ಲೊಕೇಶನ್ ಎಷ್ಟಿದೆ ಅಂತ. ಡ್ರಾಪ್ ಲೊಕೇಶನ್ ಇತ್ತು 4 ಕಿಲೋಮೀಟರ್. 300 ಬಾಡಿಗೆ ಇತ್ತು. 400 ಡ್ರಾಪ್. ಅಲ್ಲೊಂದು ಪೈಟಲ್ಲಿ ಬಂದುಬಿಟ್ಟಿವಿ. ಕಸ್ಟಮರು 2 ಐಟಮ್ ಒಂದೇ ಸತಿ ತೊಗೊಂಡೋದ ತಕ್ಷಣ ಟ್ರಿಪ್ ಕ್ಲೋಸ್ ಮಾಡಿದೆ. ಟ್ರಿಪ್ ಕ್ಲೋಸ್ ಆದ್ಮೇಲೆ ಕಸ್ಟಮರ್ ಅಮೌಂಟು ಪೇ ಮಾಡಿದ. ಬೇಗ ಅಮೌಂಟು ಪೇ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಕೊಟ್ಬಿಟ್ಟಿದ್ದೀನಿ. ಕೊಟ್ಟಿದ ತಕ್ಷಣ ಕ್ಯಾಶು ಕಲೆಕ್ಟೆಡ್ ಅಂತ ಕೊಟ್ಟಾದ ಅಮೌಂಟು ಪೇ ಆಗಿತ್ತು. ಅಮೌಂಟ್ ಕಸ್ಟಮರು ಇವಾಗ ಥ್ಯಾಂಕ್ ಯು ವೀರೇಶ್ ಅಂತ ಬಂದುಬಿಡ್ತು. ಒಂದು 10 ನಿಮಿಷ ಆದಮೇಲೆ ಇನ್ನೊಂದು ಬಾಡಿಗೆ ಬಂತು. 409 ರೂಪಾಯಿದಂತ. ನೋಡೋದಲ್ಲೇ ಇದನ್ನು ಆರ್ಡ್ರ್ ಯಾರು ಎತ್ತಾಕೊಂಡ್ಬಿಟ್ರು. 409 ರೂಪಾಯಿ ಆರ್ಡ್ರ್ ಸಿಗಲೇ ಇಲ್ಲ. ಅದಾದ ನಂತರ ಇನ್ನೊಂದು ಬಾಡಿಗೆ ಬರುತ್ತೆ ನಮಗೆ 328 ರೂಪಾಯಿದು. ಇದಾದಮೇಲೆ ಆರ್ಡರು ನಮಗೆ ಕನ್ಫರ್ಮ್ ಆಗುತ್ತೆ. ಕನ್ಫರ್ಮ್ ಆದ ತಕ್ಷಣ ತಿರ್ಗಾ ಹೇಳ್ತಾರೆ ಕಸ್ಟಮರು ತಮಿಳ್ನಾಡವರು. ಅವ್ರು ಬಂದ ತಕ್ಷಣ ಮತ್ತು ಅವರು ಆರ್ಡ್ರು ನೋಡ್ತಾ ಇರ್ಬೋದು ನಾವು. ಪಿಕಪ್ ಲೊಕೇಶನ್ ಮಾಡ್ರಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಕಸ್ಟಮರು. ಪಿಕಪ್ ಲೊಕೇಶನ್ ಆನ್ ಮಾಡಿದ ತಕ್ಷಣ 2.3 ಕಿಲೋ ಪಿಕಪ್ ಲೊಕೇಶನ್ ನೋಡೋದ್ರಲ್ಲಿ ಆರ್ಡರು ಕ್ಯಾನ್ಸಲೇಷನ್ ಮಾಡ್ತಾ ಅಂತೀಗ ಕಸ್ಟಮರ್ 2 ಆರ್ಡರ್ ಕ್ಯಾನ್ಸಲ್ ಆಯಿತು. ಬ್ಯಾಕ್ ಟು ಬ್ಯಾಕ್ ಆರ್ಡರ್ ನೋಡ್ತಾ ಇರ್ಬೋದು. ನಾನು ಚೆಕ್ ಮಾಡಿದೆ. ಮತ್ತು
ಕಸ್ಟಮರು ಯಾವ ರೀಸನ್ ಹಾಕಿ ಕ್ಯಾನ್ಸಲ್ ಮಾಡಿದಾರೆ ಅಂತ ಕಸ್ಟಮರ್ ಇದಾರಂತ ಯಾಕೆ ಕ್ಯಾನ್ಸಲ್ ಮಾಡಿದ್ರು. ಅದೇ ನಿಮ್ಮ ಕಡೆ ಇನ್ನೊಂದು ಸತಿ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಬರುತ್ತೆ 375 ರೂಪಾಯಿ. ಇದು ಆರ್ಡರ್ ಪಿಕಪ್ ಮಾಡ್ತೇನೆ, ಪಿಕಪ್ ಆದ ತಕ್ಷಣವೇ ತಿರ್ಗಾ ಮತ್ತೆ ಕಸ್ಟಮರು ಇದನ್ನು ಆರ್ಡರು ಅದೇ ಥರ ಕ್ಯಾನ್ಸಲ್ ಮಾಡ್ತಾರೆ. 1.7 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಪಿಕಪ್ ಇರುತ್ತೆ. ಇದನ್ನು ನೋಡೋದಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು. ನೀವು ಎಷ್ಟು ಸ್ಟಾರ್ಟ್ ಮಾಡಿದೆ ಪಿಕಪ್ದು 1 ಕಿಲೋಮೀಟ್ರ್ ಪಿಕಪ್ ಐತೆ. ಆದ ನಂತರ ಆರ್ಡರು ಕ್ಯಾನ್ಸಲ್. ಮತ್ತು ಆದ ನಂತರ ಇನ್ನೊಂದು ಬಿದ್ದಿದೆ ನೋಡಿ 255 ರೂಪಾಯಿ ಬ್ಯಾಕ್ ಟು ಬ್ಯಾಕ್. ಇದನ್ನು ಆರ್ಡರ್ ಎತ್ತದಲ್ಲೇ ಆರ್ಡರ್ ಕ್ಯಾನ್ಸಲ್ ಆಗಿದೆ ನೋಡಿ. ಹಾಫ್ ಆನ್ ಅವರ್ ಆದಮೇಲೆ 981 ರೂಪಾಯಿ ಬಾಡಿಗೆ ಬಂತು. 2 ಸ್ಟಾಪ್ ಇತ್ತು ನೋಡ್ತಾ ಇರ್ಬೋದು. ವೈಟ್ ಫೀಲ್ಡ್ ಇದೆ, ಒಂದಿದೆ ಮಾರ್ತಾಡಿ. ಇವಾಗ ಪಿಕಪ್ ಲೊಕೇಶನ್ ಹೋಗ್ತಾ ಇದೆ ನೋಡಿ. ಪಿಕಪ್ ಲೊಕೇಶನ್ ಬಂದುಬಿಟ್ಟು 4 ಕಿಲೋಮೀಟ್ರ್ ಇದೆ. ಪಿಕಪ್ ಲೊಕೇಶನ್ 4 ಕಿಲೋಮೀಟ್ರ್ ತೋರಿಸಿತ್ತು. 2.5 ಕಿಲೋಮೀಟ್ರ್ ಪಿಕಪ್ ಇದೆ. ಪಿಕಪ್ ಹೋಗ್ತಾ ಪಿಕಪ್ ಲೊಕೇಶನ್ ಬಂದುಬಿಟ್ಟು ಲೋಡ್ ಮಾಡ್ತಾಯಿದ್ದಾರೆ. ಲೋಡ್ ಆದ ತಕ್ಷಣ ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದೆ ನೋಡಿ. 2 ಹಾಕಿದ್ದಾರೆ. ಟೋಟಲ್ 4 ಹಾಕಿದ್ದಾರೆ. ಮಾರ್ತಾಡಿ ಫಸ್ಟ್ ಡ್ರಾಪ್ ಒಂದು ಬ್ರೋಕನ್ ವೈಟ್ ಫೀಲ್ಡ್. ಆದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದಮೇಲೆ ಹೊರಡ್ತಾ ಇದ್ದೀವಿ ಇವಾಗ ಫಸ್ಟ್ ಪಿಕಪ್ಪಿಗೆ. ಅದು ಪಿಕಪ್ ಲೊಕೇಶನ್ ಬಂದುಬಿಟ್ಟು 14 ಕಿಲೋಮೀಟರ್ ಇದೆ ನೋಡಿ. ಫಸ್ಟ್ ಒಂದು ಪೆಟ್ರೋಲ್ ಬಂದಿದೆ, ಅನ್ಲೋಡ್ ಆಗಿದೆ ನೋಡಿ. ಅನ್ಲೋಡ್ ಮಾಡಿ ತೊಗೊಂಡು ಇಬ್ಬರು. ಇದು ಫಸ್ಟ್ ಡ್ರಾಪ್ ಆಯಿತು. ಇದರಲ್ಲಿ ಇನ್ನೊಂದು ಡ್ರಾಪಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಅದು ಡ್ರಾಪ್ ಸ್ಟಾರ್ಟ್ ಆಗಿದೆ ನೋಡಿ. ಇವಾಗ 11 ಕಿಲೋಮೀಟರು 11 ಕಿಲೋಮೀಟರ್ ಇದೆ. ಮತ್ತೆ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಇನ್ನು ತೊಗೊಂಡು ಹೋಗ್ತಾವೆ. ಇಲ್ಲಿಗೆ 2 ಆರ್ಡರ್ ಕಂಪ್ಲೀಟೆಡ್ ಆಗಿದೆ. ಈಗ ಡ್ರಾಪ್ ಕಂಪ್ಲೀಟೆಡ್ ಆಗಿದೆ. ಡ್ರಾಪ್ ನೋಡಿ ಎಲ್ಲ ನೋಡೋ ತಕ್ಷಣ ಟ್ರಿಪ್ಪು ಇಲ್ಲೂ ಎಂಡ್ ಮಾಡ್ತಾ ಇದ್ದೀವಿ. ಇವಾಗ ಟ್ರಿಪ್ ಎಂಡ್ ಆಯ್ತು ನೋಡಿ. ಟ್ರಿಪ್ ಎಂಡ್ ಆದಮೇಲೆ ಮತ್ತೀಗ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರುತ್ತೆ ಇಲ್ಲಿ. ಆಮೇಲೆ ಟ್ರಿಪ್ ಕಂಪ್ಲೀಟೆಡ್ ಆಯಿತು. ಟ್ರಿಪ್ ಕಂಪ್ಲೀಟೆಡ್ ಆದ ತಕ್ಷಣ ಮತ್ತೆ ಅಮೌಂಟ್ ಬಂದಿದೆ. ಕ್ಯಾಶ್ ಕಲೆಕ್ಟ್ ಅಂತ ಕೊಟ್ಬಿಡ್ತೀವಿ. ಇವಾಗ ಕ್ಯಾಶ್ ಕಲೆಕ್ಟ್ ಆದ ನಂತರ ಮತ್ತು ಟುಡೇ ಅರ್ನಿಂಗ್ ಎಷ್ಟಾಗುತ್ತೆ ಅಂತ ನಿಮಗೆ ಕಾಣುವುದು 25 ರೂಪಾಯಿ. 2 ಸಾವಿರ